ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ತತಃ ಸ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಆಗ ಅರ್ಜುನನು ಆಶ್ಚರ್ಯಚಕಿತನಾಗಿ ಮೈಯೆಲ್ಲ ರೋಮಾಂಚನಗೊಂಡು ಗರಬಡಿದವನಂತೆ ನಿಂತನು. ಆಮೇಲೆ ಭಗವಂತನಿಗೆ ಶಿರಸಾ ನಮಸ್ಕಾರ ಮಾಡಿ ಕೈ ಜೋಡಿಸಿಕೊಂಡು ಈ ರೀತಿ ಹೇಳುತ್ತಾನೆ. ಇಡೀ ವಿಶ್ವವನ್ನು ನೋಡಿದ ಅರ್ಜುನ ಮೂಕ ವಿಸ್ಮಿತನಾಗುತ್ತಾನೆ. ಕೇವಲ ಅರ್ಜುನನಲ್ಲದೆ ವಿಶ್ವರೂಪ ನೋಡಿದ ಅರ್ಜುನನನ್ನು ಅನುಸರಿಸುತ್ತಿರುವ ಎಲ್ಲರೂ ಒಮ್ಮೆಲೇ ಮೂಕ ವಿಸ್ಮಿತರಾಗುವುದು ಖಚಿತ. ಭಗವದ್ಗೀತೆಯ 10ನೇ ಅಧ್ಯಾಯ ಮುಗಿಸಿ 11ನೇ ಅಧ್ಯಾಯ ಆರಂಭದ ಹೊತ್ತಿಗೆ ಮನುಷ್ಯನ ಸಾಕಷ್ಟು ದೌರ್ಬಲ್ಯ ಹಾಗೂ ಆತನ ಬಲ ಎರಡೂ ತಿಳಿಯುವುದರಿಂದ ತನ್ನ ದೌರ್ಬಲ್ಯವನ್ನು ಗೆದ್ದು ಋಣಾತ್ಮಕ ಅಂಶಗಳನ್ನು ಬಿಟ್ಟು ಧನಾತ್ಮಕ ಚಿಂತನೆಯ ಮೂಲಕ ಹೊಸ ಪ್ರಪಂಚ ನೋಡುವ ದಿವ್ಯ ದೃಷ್ಟಿ ಪ್ರಾಪ್ತವಾಗುತ್ತದೆ. ದೃಷ್ಟಿ ಬದಲಾದಂತೆ ದೃಶ್ಯವೂ ಬದಲಾಗುವುದು ಸಹಜ. ಈ ದಿವ್ಯ ದೃಷ್ಟಿಯಿಂದ ಶ್ರೀಕೃಷ್ಣ ಬೇರೆ ತಾನು ಬೇರೆ ಎನ್ನುವ ಭಾವ ಬದಲಾಗಿ ತಾನೇ ಶ್ರೀಕೃಷ್ಣ ಎನ್ನುವ ಮನಸ್ಥಿತಿ ಬಂದರೂ ಅಚ್ಚರಿಯಿಲ್ಲ. ಶ್ರೀಕೃಷ್ಣ ನೋಡಲು ಒಬ್ಬ ಮಾನವ ವೇಷಧಾರಿ. ಆತನಿಗೂ ಒಬ್ಬ ಮನುಷ್ಯನಿಗೂ ರೂಪದಲ್ಲಾಗಲಿ ಮಾಡುವ ಕಾರ್ಯದಲ್ಲಿಯಾಗಲಿ ಯಾವ ವ್ಯತ್ಯಾಸವೂ ಇಲ್ಲ. ಶ್ರೀಕೃಷ್ಣ ಮಾಡುವ ಪ್ರತಿಯೊಂದು ಕಾರ್ಯವನ್ನು ಪ್ರತಿ ಮನುಷ್ಯನೂ ಮಾಡಬಹುದಾಗಿದೆ. ಸಾಧಾರಣ ಮನುಷ್ಯನಿಗಿಂತ ವಿಭಿನ್ನವಾಗಿ ಯೋಚಿಸುವ ಹಾಗೂ ಕಾರ್ಯ ಮಾಡುವ ಸಾಮರ್ಥ್ಯ ಅವನದಾಗಿದ್ದರೂ ಶ್ರೀಕೃಷ್ಣನಷ್ಟು ಸಾಮರ್ಥ್ಯ ಹಾಗೂ ಯೋಚಿಸುವ ಹಾಗೂ ಸಕಾಲದಲ್ಲಿ ಸರಿಯಾದ್ದನ್ನು ನಿರ್ಧರಿಸುವ ಮನಸ್ಥಿತಿ ಇಲ್ಲದಿರಬಹುದು. ಆದರೆ ಆತ ಮಾಡಿದ ಎಲ್ಲ ಕಾರ್ಯವನ್ನು ಮಾಡಬಹುದಾಗಿದೆ. ಗೋವರ್ಧನಗಿರಿ ಎತ್ತಲು ಸಾಧ್ಯವಾಗದಿದ್ದರೂ ಗೋವಿನ ಕರು ಎತ್ತಬಲ್ಲ ಶ್ರೀಕೃಷ್ಣನ ವಿಶ್ವರೂಪ ಅರ್ಜುನ ನೋಡಿದಂತೆ ಎಲ್ಲರೂ ಅಂತರ್ಚಕ್ಷುವಿನಿಂದ ಭಗವಂತನ ವಿಶ್ವರೂಪ ಸವಿಯಲು ಸಿದ್ಧರಾಗಿ. ಹರಿ ಓಂ ತತ್ಸತ್.